ಅಳವಿ ಬೀಜ ಅಥವಾ ಹಲೀಮ್ ಸೀಡ್ಸ್, ಈ ಸೀಡ್ಸ್ನ ಆಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಹಾಗೂ ಬಾಣಂತಿಯರಿಗೆ ಹೆಚ್ಚಾಗಿ ಕೊಡ್ತಾಯಿದ್ರು. ಯಾಕೆ ಅಂದರೆ ಇದರಲ್ಲಿ ಐರನ್ನು, ಕ್ಯಾಲ್ಶಿಯಮ್ಮು, ವೈಟಮಿನ್ ಎ ಮತ್ತು ವೈಟಮಿನ್ ಸಿ, ಆ್ಯಂಟಿ ಆಕ್ಸಿಡೆಂಟ್ಸು ತುಂಬಾ ಇರುತ್ತೆ. ಬ್ಲಡ್ ಲೆವೆಲ್ ಯಾರಿಗೆ ಕಡಿಮೆ ಇರುತ್ತೆ ಅವರು ಇದನ್ನು ದಿನನಿತ್ಯ ಸೇವನೆ ಮಾಡೋದ್ರಿಂದ ಕ್ರಮೇಣವಾಗಿ ಬ್ಲಡ್ ಉತ್ಪನ್ನ ಜಾಸ್ತಿ ಆಗುತ್ತೆ. 1 ರಿಂದ 2 ಸ್ಪೂನು ಸೀಡ್ಸಿಗೆ ಸ್ವಲ್ಪ ನೀರು ಹಾಕಿ 3 ಅವರ್ಸ್ ಹಾಗೆ ಬಿಡಿ. ಒಂದು ಪಾತ್ರೆಯಲ್ಲಿ ಹೀಗೆ ಹಾಲು ಕಾಯ್ಸೋಕ್ಕಿಟ್ಟು ಅದು ಕಾದ ನಂತರ ಅಳವಿ ಬೀಜನ ಅದಕ್ಕೆ ಹಾಕಿ 10 ನಿಮಿಷ ಹಾಗೆ ಬೇಯಿಸೋದಕ್ಕೆ ಬಿಡಿ. ಅದು ಬೆಂದಾದಮೇಲೆ 1 ರಿಂದ 2 ಸ್ಪೂನು ಬಾದಾಮ್ ಪೌಡರ್ ಹಾಕಿ ಒಂದು ಮಿಕ್ಸ್ ಕೊಡಿ. ಅದಾದ ನಂತರ ಅದು ಚೆನ್ನಾಗಿ ಕುದಿಬೇಕು. ಕುದ ನಂತರ ಸ್ವಲ್ಪ ಸಕ್ಕರೆ ಹಾಕಿ, ನೀವು ಬೆಲ್ಲ ಕೂಡ ಹಾಕೋಬೋದು, ಬಟ್ ಬೆಲ್ಲನ ನೀವು ಲಾಸ್ಟಿಗೆ ಹಾಕಿ, ಇಲ್ಲಾಂದರೆ ಒಡೆದು ಬಿಡುತ್ತೆ ಅದು. ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ತುಪ್ಪ, ಹಾಗೆ ನಾನು ಇಲ್ಲಿ ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ಗಳನ್ನ ತೊಗೊಂಡಿದ್ದೀನಿ. ಸ್ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ಮಾಡಿದಂಥ ಆಲಿವ್ ಪಾಯಸಗೆ ಹಾಕಿ ಮಿಕ್ಸ್ ಮಾಡಿ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆನಲ್ಲಿ ಕುಡಿದ್ರೆ ಉತ್ತಮ. ಹಾಗೆ ಅದನ್ನು ವಾರದಲ್ಲಿ 1 ರಿಂದ 2 ಸತಿ ಮಾತ್ರ ಕುಡೀರಿ. ಇದು ತುಂಬಾ ಹೀಟ್ ಮಾಡುತ್ತೆ ಬಾಡಿನ. ಇದರಲ್ಲಿ ಫೈಬರ್ ಅಂಶವೂ ತುಂಬ ಇರುತ್ತೆ. ಸೊ ಹೊಟ್ಟೆ ಗಟ್ಟಿ ಆಗೋ ಪ್ರಾಬ್ಲಮ್ ಇದ್ರೂ ಕೂಡ ಕಡಿಮೆ ಮಾಡುತ್ತೆ. ಹಾಗೆ ಸೊಂಟ ನೋವಿರೋರು ಕೂಡ ಇದನ್ನು ಸೇವನೆ ಮಾಡ್ಬೋದು. ಕ್ರಮೇಣ ಸೊಂಟ ನೋವು ಕೂಡ ಹೋಗುತ್ತೆ.